ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಬನ್ನಿ ಹಾಗಿದ್ರೆ ನೋಡೋಣ ಬರುವಂತ ದಿನಗಳು ವೃಶ್ಚಿಕ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಅನ್ನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೆಟಪ್ ಸ್ವಲ್ಪ ಚೇಂಜ್ ಅಂತ ಅನಿಸ್ಬೋದು, ಸ್ವಲ್ಪ ಅಡ್ಜಸ್ಟ್ ಅನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಟ್ರಾವೆಲ್ ಅಲ್ಲಿ ಇದ್ದೀನಿ. ಇವನ್ ನಿಮ್ಮ ರೀಡಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಹಾಗಾಗಿ ಸೊ ಅಲ್ಲಿನೇ ನಾನು ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದ್ರೂ ನಿಮ್ಗೆ ಸೌಂಡ್ ಬರ್ತಾ ಇದ್ರೆ ಅದಕ್ಕೂ ಕೂಡ ಅವಾಯ್ಡ್ ಮಾಡಿ. ಹಾಗೆ ಬರುವಂತ ದಿನಗಳು ಲವ್ ರಿಲೇಶನ್ಶಿಪ್ ಯಾವ ರೀತಿಯಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳಿ ನೋಡೋಣ. ಸೊ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ಹಾಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಓಕೆ, ತುಂಬಾ ಒಳ್ಳೆ ಎನರ್ಜಿಯನ್ನ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುವಂತ ಎನರ್ಜೀಸ್ ಎಲ್ಲ ಬರ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಎಮೋಷನಲಿ ಒಂದು ಫುಲ್ಫಿಲ್ಮೆಂಟ್ ಅನ್ನ ಅನುಭವಿಸ್ತಾ ಇದ್ದೀರಾ. ಫ್ಯಾಮಿಲಿ ಟೈಮ್ ಅನ್ನ ಕೊಡ್ತಾ ಇದ್ದೀರಾ. ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ದೀರಾ. ಓಕೆ, ನೇಚರ್ ಕನೆಕ್ಟೆಡ್ ಇದ್ದೀರಾ. ಏನೋ ಒಂದು ಫಂಕ್ಷನ್ಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ದೀರಾ. ಮಕ್ಕಳ ಜೊತೆಗೆ ಒಂದು ವೆಕೇಶನ್ ಅನ್ನ ಎಂಜಾಯ್ ಮಾಡ್ತಾ ಇದ್ದೀರಾ. ಸೆಲೆಬ್ರೇಷನ್ ಮೂಡ್ ಅಲ್ಲಿ ಇದ್ದೀರಾ. ತುಂಬಾ ಹ್ಯಾಪಿ ಆಗಿರುವಂತ ಒಂದು ಎನರ್ಜಿಯನ್ನ ನಾನು ನೋಡ್ತಾ ಇದ್ದೀನಿ. ಇನ್ನು ನಿಮ್ಮ ರಿಲೇಶನ್ಶಿಪ್ ಆಸ್ಪೆಕ್ಟ್ಸ್ ಇಂದ ನಾನು ನೋಡ್ತಾ ಇರುವಂತದ್ದು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ರಿಲೇಶನ್ಶಿಪ್ ಅನ್ನ. ಎಷ್ಟು ನೀವು ಅದನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ರಿಲೇಶನ್ಶಿಪ್ ಉಳಿಸ್ಕೊಳ್ಳೋದಕ್ಕಾಗಿ ತುಂಬಾ ಎಫರ್ಟ್ ಮಾಡಿದೀರಾ. ಎಫರ್ಟ್ಗೆ ತಕ್ಕ ಹಾಗೆ ನಿಮ್ಗೆ ರಿಸಲ್ಟ್ ಬರ್ತಾ ಇದೆ. ಬ್ಯಾಲೆನ್ಸ್ಡ್ ಆಗಿರುವಂತ ಎನರ್ಜಿ ನನಗೆ ಕಾಣ್ತಾ ಇರುವಂತದ್ದು. ಮತ್ತೆ ಮೀನ್ವೈಲ್ ನಿಮ್ಮ ಒಂದು ಇಂಟ್ಯೂಷನ್ ಕೂಡ ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ. ಓಕೆ, ಸೊ ಎಮೋಷನಲಿ ತುಂಬಾ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡ್ತಾ ಇದ್ದೀರಾ ಅನ್ನೋಂಥದ್ದು ನನಗೆ ಕಾಣ್ತಾ ಇದೆ. ಅದರಲ್ಲಿ ಯಾವುದೇ ರೀತಿ ನಿಮ್ಗೆ ಡಿಸ್ಟ್ರಾಕ್ಷನ್ಸ್ ಅಂತ ಇರೋದಿಲ್ಲ. ತುಂಬಾ ಚೆನ್ನಾಗಿದೆ ಎನರ್ಜಿ. ನಿಮ್ಮ ಫೀಲಿಂಗ್ ನಿಮ್ಮ ಪಾರ್ಟ್ನರ್ ಬಗ್ಗೆ ಓಕೆ, ನೀವು ಫೀಲ್ ಮಾಡ್ಕೊಳ್ತೀರಾ. ನೀವು ಅವ್ರ ಜೊತೆಗೆ ಕನೆಕ್ಟ್ ಆಗಿರುವಂತದ್ದು ಅದು ಎಲ್ಲನೂ ನೀವು ಫೀಲ್ ಮಾಡ್ಕೊಳ್ತೀರಾ. ಇನ್ನು ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನಾನು ನೋಡ್ತಾ ಇದ್ದೀನಿ. ಅವರು ಕೂಡ ತುಂಬಾನೇ ನಿಮ್ಮ ಜೊತೆಗೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಅವು ಎಲ್ಲ ಇದೆ, ಇಲ್ಲಂತಲ್ಲ. ಅವ್ರು ನಿಮ್ ಬಗ್ಗೆ ಒಂದು ರೆಸ್ಪೆಕ್ಟ್ಫುಲ್ ಆಗಿರುವಂತದ್ದು, ಭಾವನೆಗಳಿರುವಂತದ್ದು ಎಲ್ಲಾನು ಇದೆ. ಸಂವೇರ್ ಎಲ್ಲೋ ಒಂದ್ ಕಡೆ ಅವರು ಬೇರೆ ಬ್ಯುಸಿ ಇರೋ ಕಾರಣ ಏನಾಗ್ತಾ ಇದೆ, ಸ್ವಲ್ಪ ನಿಮ್ಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥದ್ದು ನನ್ಗೆ ಅನಿಸ್ತಾ ಇದೆ. ಇಮ್ಮೆಚೂರಿಟಿಯನ್ನ ತೋರಿಸ್ತಾ ಇದ್ದಾರೆ. ಯಾರಾದ್ರೂ ಅವ್ರಿಗೆ ಇದ್ರಲ್ಲಿ ಗೈಡೆನ್ಸ್ ಅನ್ನ ಮಾಡಿದ್ರೆ ಅವ್ರು ಅದನ್ನ ಕೇಳ್ಬಹುದು. ಬಟ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಇಮ್ಮೆಚೂರಿಟಿಯನ್ನ ಅವರು ಕಡಿಮೆ ಮಾಡ್ಕೋಬೇಕಾಗತ್ತೆ. ಇಮ್ಮೆಚೂರಿಟಿ ತೋರಿಸ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿದೆ, ಪಾಸಿಟಿವ್ ಆಗಿದ್ದಾರೆ. ನಿಮ್ ಬಗ್ಗೆ ಫುಲ್ ಆನ್ ಪಾಸಿಟಿವ್ ಆಗಿದ್ದಾರೆ. ಒಂದು ಎಮೋಷನಲ್ ಕನೆಕ್ಷನ್ ಅನ್ನ ಫೀಲ್ ಮಾಡ್ಕೊಳ್ತಾರೆ. ತುಂಬಾ ಚೆನ್ನಾಗಿರುವಂತ ಒಂದು ಸ್ಟೆಬಿಲಿಟಿ ಇದೆ ಅವ್ರ ಲೈಫ್ ಅಲ್ಲಿ, ನಿಮ್ಮ ಲೈಫ್ ಅಲ್ಲಿ, ರಿಲೇಶನ್ಶಿಪ್ ಬಗ್ಗೆ ಎಲ್ಲಾನು ಚೆನ್ನಾಗಿದೆ. ಈ ಒಂದು ಎನರ್ಜಿ ನೆಗ್ಲಿಜೆನ್ಸಿ ಎನರ್ಜಿ ನನಗೆ ಅನಿಸ್ತಾ ಇರುವಂತದ್ದು. ನೋಡಿ, ಚೆಕ್ ಮಾಡಿ ನಿಮ್ಗೆ ಎಷ್ಟು ರಿಲೇಟ್ ಆಗುತ್ತೆ ನನಗೆ ಒಂದು ಮೆಸೇಜ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಕೊಡಿ. ಹಾಗಿದ್ರೆ ಇನ್ ಫ್ಯೂಚರ್ ಅಲ್ಲಿ ಏನಾಗ್ಬೋದು, ಇನ್ ಫ್ಯೂಚರ್ ಅಲ್ಲಿ ನೀವು ಯಾವ ರೀತಿ ಇರ್ತೀರಾ ಅದೇ ರೀತಿ ನಿಮ್ಗೆ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು. ಓಕೆ, ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ. ಬ್ಯಾಲೆನ್ಸ್ ನ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಬರುವಂತ ದಿನಗಳಲ್ಲಿ. ಓಕೆ, ಬ್ಯಾಲೆನ್ಸ್ಡ್ ಎನರ್ಜಿ ಇರುತ್ತೆ. ಹಾಗಿದ್ರೆ ಪ್ರಾಬ್ಲಮ್ ಏನು, ಫ್ಯೂಚರ್ ಯಾವ ರೀತಿ ನೋಡಿ. ಫ್ಯೂಚರ್ ಯಾವ ರೀತಿ ಅಂತಂದ್ರೆ ಸ್ವಲ್ಪ ಎಲ್ಲೋ ಮನಸ್ಸು ನೊಂದ್ಕೊಳ್ಳೋ ಅಂತದ್ದು. ಯಾಕೆ ಅಂತಂದ್ರೆ ನೀವು ನಿಮ್ಮ ಪಾರ್ಟ್ನರ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಇಮ್ಮೆಚೂರಿಟಿ ತೋರಿಸ್ತಾ ಇರುವಂತ ಕಾರಣ ನಿಮ್ಗೆ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ನೋವು ಆಗುವಂತದ್ದು, ನೆಗೆಟಿವಿಟಿ ಇರುವಂತದ್ದು, ನಿಮ್ಗೆ ಫೀಲ್ ಆಗುವಂತದ್ದು. ಏನ್ ಮಾಡಿದ್ರೆ ಏನಿದೆ, ಯಾವ ರಿಲೇಶನ್ಶಿಪ್ಗೆ ಏನ್ ಮಾಡಿದ್ರೆ ಏನಿದೆ, ಯಾರು ನನ್ಗೆ ಬೆಲೆ ಕೊಡ್ತಾರೆ ಅನ್ನುವಂಥದ್ದನ್ನ ನಿಮ್ಮ ಮೈಂಡ್ ಅಲ್ಲೇ ನೀವು ಓವರ್ ಆಗಿ ಥಿಂಕ್ ಮಾಡ್ತೀರಾ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ಅಷ್ಟೇನು ನೀವ್ ಅನ್ಕೊಂಡಷ್ಟು ಮ್ಯಾಟ್ರ್ ಇಲ್ಲ, ಬಟ್ ನೀವ್ ಅದನ್ನ ಥಿಂಕ್ ಮಾಡ್ತೀರಾ. ಓಕೆ, ಹಾಗಾಗಿ ಎಲ್ಲಾನು ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡ್ಬೇಕು ಅನ್ನುವಂಥದ್ದು ನಿಮ್ಗೆ ಫೀಲ್ ಆಗುವಂತದ್ದು, ಸ್ವಲ್ಪ ಸಿಟ್ಟು ಇದೆಲ್ಲಾನು ಆಗುವಂಥದ್ದು, ಮನಸ್ಸು ನೋಯಿಸ್ಕೊಳ್ಳುವಂಥದ್ದು ಆಗತ್ತೆ. ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಹಾಗಿದ್ರೆ ಅವಾಯ್ಡ್ ಮಾಡ್ಬೇಕಂತಂದ್ರೆ ನೋಡಿ, ಒಂದು ಅಲ್ಲಿ ಆ ಒಂದು ಝೋನ್ ಇಂದ ಹೊರಗಡೆ ಬರ್ಬೇಕಾಗತ್ತೆ. ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಇದೆ. ಕಮ್ಯುನಿಕೇಶನ್ ಮಾಡಿ, ಅರ್ಥ ಮಾಡ್ಕೊಳ್ಳಿ, ಮಾತಾಡಿ, ತಿಳ್ಕೊಳ್ಳಿ. ಇಬ್ರು ಕೂಡ ತಮ್ಮ
ನಿಮ್ಮ ಭಾವನೆಗಳನ್ನ ತಿಳ್ಕೊಳ್ಳಿ. ಓಕೆ, ಎಷ್ಟು ಕಮಿಟ್ಮೆಂಟ್ ಏನಿರುತ್ತೆ ಅದನ್ನ ಪೂರ್ಣಗೊಳಿಸಿ ಅನ್ನುವಂಥದ್ದು ಚೆನ್ನಾಗಿದೆ ಎನರ್ಜಿ. ಆ ರೀತಿ ಏನೂ ಇಲ್ಲ. ಇದನ್ನ ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿ. ಓಕೆನಾ? ಸೊ ಇಷ್ಟು ನಿಮ್ಗೆ ಇರುವಂತದ್ದು ಬರುವಂತ ದಿನಗಳಲ್ಲಿ. ಈ ಒಂದು ವಿಡಿಯೋ ನಾನು ಮುಂಚೆನೆ ಹೇಳಿದ್ದೀನಿ ಆಲ್ರೆಡಿ. ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡಿ, ಮತ್ತೆ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.